ಈಗ ಕತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮ್ಗೆ ತೋರಿಸ್ತಾರೆ ಹಾರುಕಿ ಅನ್ನೋ ಹೆಸರಿನ ಒಬ್ಬ ಹುಡುಗನನ್ನ. ಇವನಿ ಕತೆಯ ಹೀರೋ ಆಗಿದ್ದಾನೆ. ಮತ್ತೆ ಅವನು ಹಾಸ್ಪಿಟಲ್ ಗೆ ಬಂದಿದ್ದ ಅವನ ಸ್ಟಿಚಸ್ ಅನ್ನ ತೆಗೆಯುವುದಕ್ಕೆ. ಆದ್ರೆ ಅಲ್ಲೇ ಬದಿಯಲ್ಲಿ ಒಂದು ಡೈರಿಯನ್ನ ನೋಡ್ತಾನೆ. ಮತ್ತೆ ಇದೇನಿದು ಅಂತ ನೋಡೋಕೆ ಟ್ರೈ ಮಾಡ್ತಾನೆ. ಡೈರಿ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಇದೊಬ್ಳು ಸಾಕುರಾ ಅನ್ನೋ ಹುಡುಗಿಯ ಡೈರಿ ಆಗಿತ್ತು. ಮತ್ತೆ ಅದರ ಹೆಸರಾಗಿತ್ತು ಲಿವಿಂಗ್ ವಿತ್ ದ ಡೆಡ್ ಅಂತ. ಇದರಲ್ಲಿ ಕಂಪ್ಲೀಟ್ ಆಗಿ ಒಂದು ಕಾಯಿಲೆ ಬಗ್ಗೆ ಮಾತಾಡಿರ್ತಾರೆ. ಅದೇನಂದ್ರೆ ಪ್ಯಾನ್ಕ್ರಿಯಾಸ್ ಅಂತ. ಹಾಗೇನೆ ಬರ್ದಿದೆ ಈ ಕಾಯಿಲೆಯಿಂದ ಇವಳು ಆದಷ್ಟು ಬೇಗ ಸಾಯೋದ್ರಲ್ಲಿದ್ದಾಳೆ ಅಂತ. ಹಾಗೇನೆ ಬದಿಯಲ್ಲಿ ನಮ್ಮ ಸಾಕುರಾ ಬಂದ್ ಬಿಡ್ತಾಳೆ. ಹಾಗೇನೆ ಗಮನಿಸ್ತಾಳೆ ಈ ಒಬ್ಬ ವ್ಯಕ್ತಿ ನನ್ನ ಡೈರಿಯನ್ನ ಹಿಡ್ಕೊಂಡಿದ್ದಾನೆ ಅಂತ. ಆದ್ರೆ ನಮ್ಮ ಹಾರುಕಿ ಯಾವ್ದು ಕೂಡ ಹೆಚ್ಚಾಗಿ ಮಾತಾಡೋದಿಲ್ಲ. ಅಂದ್ರೆ ಇಂಟ್ರೋವರ್ಟ್ ಅಂತಾನೆ ಹೇಳ್ಬೋದು. ಸೊ ಅವನ ಡೈರಿನ ಹುಡುಗಿ ಕೊಟ್ಟು ಆಚೆ ಬದಿ ಹೋಗ್ಬಿಡ್ತಾನೆ. ಹಾಗೇನೆ ಸಾಕುರಾ ಇಲ್ಲಿ ನಗ್ತಿದ್ದಾಳೆ. ಸೊ ಹೀಗೆ ನಡ್ಕೊಂಡು ಹೋಗ್ತಿದ್ದಾನೆ. ದಾರಿಯಲ್ಲಿ ನಮ್ಮ ಹಾರುಕಿ ಹಾಗೇನೆ ಇವನನ್ನ ಫಾಲೋ ಮಾಡ್ತಿದ್ದಾಳೆ ಸಾಕುರಾ. ಆದ್ರೆ ಹಾಕುರಾ ಒಬ್ಬ ಇಂಟ್ರೋವರ್ಟ್ ಆಗಿರೋ ಕಾರಣ ಯಾರ ಕೂಡ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಕಾರಣ ಅವನು ಹೋಗ್ತಿರುವ ರೋಡ್ ಅನ್ನ ಬದಲಿಸ್ತಾನೆ. ಆಚೆ ಸೈಡ್ ಹೋಗ್ತಾನೆ. ಆದ್ರೆ ಇವಳು ಫಾಲೋ ಮಾಡ್ತಾನೆ ಇದ್ದಾಳೆ. ಈಗಿನ ಫಾಲೋ ಮಾಡ್ಕೊಂಡು ಅವನನ್ನ ಮಾತಾಡಿಸೋಕೆ ಟ್ರೈ ಮಾಡ್ತಾಳೆ. ಹಾಗೇನೆ ಮಾತಾಡ್ತಾ ಹೇಳ್ತಾಳೆ ನನ್ನದೊಂದು ಕಾಯಿಲೆ ಇದೆಯಲ್ಲ ಪ್ಯಾನ್ಕ್ರೀಸ್ ನದು, ಅದನ್ನ ನೀನು ಡೈರಿಯಲ್ಲಿ ಓದಿದ್ಯಾ, ಸೊ ದಯವಿಟ್ಟು ಅದನ್ನ ಸೀಕ್ರೆಟ್ ಆಗಿ ಇಟ್ಬಿಡು ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಹಾರುಕಿ ಹೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಯಾರು ಕೂಡ ಗೆಳೆಯರು ಅಂತ ಇಲ್ಲ. ಸೊ ನಿನ್ನ ಸೀಕ್ರೆಟ್ ಅನ್ನ ನಾನು ಯಾರಿಗಂತ ಹೇಳಿ. ಸೊ ಇವನೇನು ಡಿಫ್ರೆಂಟ್ ಅಂತ ಕಾಣ್ತಿದ್ದಾನೆ. ಸೊ ಸಾಕುರಾ ಹೇಳ್ತಾಳೆ ನಾನಿನ್ನು ಸ್ವಲ್ಪ ಸಮಯ ಬದುಕಬಹುದು ಅಷ್ಟೇ, ಆದ್ರೆ ನನ್ನ ಎಲ್ಲ ವಿಷಯಗಳನ್ನ ನಿನ್ಗೆ ಹೇಳ್ಬೋದು ಅಂತ ಹೇಳ್ತಾಳೆ. ಆದ್ರೆ ಹಾರುಕಿ ಹೇಳ್ತಾನೆ ಸುಮ್ನೆ ಆಚೆ ಹೋಗು, ನಂಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಸೊ ಇಲ್ಲಿ ಸಾಕುರಾ ಅಂತೂ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾಳೆ. ಸ್ಮೈಲ್ ಮಾಡ್ಕೊಂಡು ಬಾಯ್ ಅಂತ ಹೇಳಿ ಹೋಗ್ತಾಳೆ. ಆಗ ಹಾರುಕಿ ತಿಳ್ಕೊಂಡ ಇವಳು ಬಾಯ್ ಅಂದಿದ್ದಾಳೆ ಅಂದ್ರೆ ಇನ್ನು ಯಾವತ್ತೂ ಕೂಡ ನಂಗೆ ಸಿಗೋದಿಲ್ಲ ಅಂತ. ಆದ್ರೆ ನೆಕ್ಸ್ಟ್ ಡೇನೆ ಅವಳು ಸಿಗ್ತಾಳೆ ಲೈಬ್ರರಿಯಲ್ಲಿ ಅಸಿಸ್ಟೆಂಟ್ ಆಗಿ. ಮತ್ತೆ ಹೀರೋಕನಿಗೆ ಒಂದು ಡೈರಿಯನ್ನ ತೋರಿಸ್ತಾಳೆ. ಮತ್ತೆ ಹೇಳ್ತಾಳೆ ಈ ಡೈರಿಯಲ್ಲಿ ನಾನು ಕೆಲವೊಂದು ಲಿಸ್ಟ್ ಮಾಡಿದ್ದೀನಿ, ಇದನ್ನ ನಾನು ಸಾಯೋದಕ್ಕಿಂತ ಮುಂಚೆ ಅನುಭವಿಸಬೇಕು ಅಂತ ಇದ್ದೇನೆ. ಅಂಡ್ ನನ್ ಜೊತೆಗೆ ನೀನು ಬರ್ತೀಯ ಅಂತ ಕೇಳ್ತಾಳೆ ಹಾರುಕಿನಿಗೆ. ಆದ್ರೆ ಹಾರುಕಿ ಹೇಳ್ತಾನೆ ಇಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ಇವಳು ಫೋರ್ಸ್ಫುಲ್ ಆಗಿ ಅವನನ್ನ ಹೇಳ್ಕೊಂಡು ಹೋಗ್ತಾಳೆ. ಸೊ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ತಾಳೆ. ಮತ್ತೆ ತಿಂಡಿಯನ್ನ ತಿಂತಿರ್ತಾರೆ ಇಲ್ಲಿ. ಸೊ ತಿಂತಿರುವಾಗ ಸಾಕುರಾ ಕೇಳ್ತಾಳೆ ನೀನ್ ಯಾಕೆ ಯಾರ ಹತ್ರ ಕೂಡ ಮಾತಾಡೋದಿಲ್ಲ. ಅದಕ್ಕೆ ಹಾರುಕಿ ಹೇಳ್ತಾನೆ ನಂಗೆ ಅನ್ಸುತ್ತೆ ನನ್ನ ಫ್ಯಾಮಿಲಿಯನ್ನು ಬಿಟ್ಟು ಎಲ್ರಿಗೂ ಕೂಡ ನಾನೊಬ್ಬ ಬೋರಿಂಗ್ ಅಂತ ಕಾಣಿಸ್ತೀನಿ, ಯಾರಿಗೂ ನನ್ನ ಮಾತುಗಳಿಂದ ಇಂಟ್ರೆಸ್ಟ್ ಆಗೋದಿಲ್ಲ, ನನ್ನ ಮುಖ ನೋಡಿ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಸಾಕುರಾ ಹೇಳ್ತಾಳೆ ನಂಗಂತೂ ಇಂಟ್ರೆಸ್ಟ್ ಇದೆಯಾ ಗುರು ನೀನು ಅಂತ. ಸೊ ನನ್ ಜೊತೆ ಟೀಮ್ ಅಪ್ ಮಾಡು, ನಾನು ನಿನ್ನ ಫ್ರೆಂಡ್ ಆಗ್ತೀನಿ ಅಂತ ಹೇಳ್ತಾಳೆ. ಸೊ ಹೀಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ಒಬ್ಬ ವ್ಯಕ್ತಿ ಇಲ್ಲಿ ಅಜ್ಜಿಗೆ ಕಿರಿಕಿರಿ ಮಾಡ್ತಿದ್ದಾನೆ ರೋಡ್ ನ ಸೈಡ್ ನಲ್ಲಿ. ಅದಕ್ಕೆ ಸಾಕುರಾ ಬಂದು ಹೇಳ್ತಾಳೆ ಹಾಗೆಲ್ಲ ಕಿರಿಕಿರಿ ಮಾಡಬೇಡಿ, ಅಜ್ಜಿನಿಗೆ ಅವಳಿಗೆ ವಯಸ್ಸಾಗಿದೆ ಅಂತ ಏನೇನೋ ಮಾತಾಡಬೇಡಿ ಅಂತ, ಬದಲಾಗಿ ಕ್ಷಮೆ ಕೇಳ್ಬೇಕು ನೀವು. ಆದ್ರೆ ಇವನಂತ ಅವಳ ಕಾಲರ್ ಅನ್ನ ಹಿಡಿತಾನೆ. ಆದ್ರೆ ಸಾಕುರಾ ಅಂತೇನು ಕಡಿಮೆ ಇಲ್ಲ, ಅವಳೊಂದು ಕಿಕ್ ಹೊಡಿತಾಳೆ. ಹಾಕುರನ್ನ ಕೈಯನ್ನ ಹೇಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಇಬ್ರು ಕೂಡ. ಸೊ ಓಡ್ಕೊಂಡು ಒಂದು ಕೆಫೆಗೆ ಬರ್ತಾರೆ. ಇಲ್ಲಿ ಅಂತೂ ಸಾಕುರಾ ಮಾತಾಡ್ತಾ ಹಾಕುರಿಯ ನಂಬರ್ ಅನ್ನ ಕೇಳ್ತಾಳೆ. ಏನ್ ಗುರು ನಮ್ಮ ಹತ್ರ ಒಬ್ಬ ಹುಡುಗಿ ಕೂಡ ನಂಬರ್ ಕೇಳೋದಿಲ್ಲ, ಇದೇನಾಗ್ತಿದೆ. ಆದ್ರೆ ಹಾಕುರಾ ಹೇಳ್ತಾನೆ ನಂಗೆ ಕೊಡೋದಕ್ಕೆ ಆಗುದಿಲ್ಲ ಅಂತ. ಅದಕ್ಕೆ ಸಾಕುರಾ ಹೇಳ್ತಾಳೆ ನಾನು ಸಾಯೋವರೆಗಾದ್ರೂ ನೀನ್ ನನ್ನ ಫ್ರೆಂಡ್ ಆಗ್ಬೇಕು. ಅಂಡ್ ಓಕೆ ಅಂತ ನಮ್ಮ ಹಾರುಕಿ ಹೇಳ್ತಾನೆ. ಸೊ ಅಲ್ಲಿಂದ ನಮ್ಮ ಹಾರುಕಿ ಮನೆಗೆ ಹೋಗ್ತಾನೆ. ಮನೆಯಲ್ಲಿ ನೋಡಿದಾಗ ಮೊಬೈಲ್ ಅಲ್ಲಿ ಮೆಸೇಜ್ ಬರ್ತಿದೆ. ಅದೇನಂದ್ರೆ ಸಾಕುರಾ ಬರ್ತಿದ್ದಾಳೆ ಮೆಸೇಜ್ ನಲ್ಲಿ ಹಾರುಕಿ ತುಂಬಾ ಒಳ್ಳೆ ವ್ಯಕ್ತಿ, ನಂಗೆ ತುಂಬಾ ಖುಷಿ ಆಯ್ತು ನಿನ್ನ ಜೊತೆ ಸೇರಿ, ನಾಳೆ ಕೂಡ ಮತ್ತೆ ಮೀಟ್ ಆಗೋಣ ಅಂತ. ಈಗ ನೆಕ್ಸ್ಟ್ ಡೇ ಆಗಿರುತ್ತೆ. ಮತ್ತೆ ಎಲ್ಲ ಹುಡುಗಿರು ಇಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ. ಹಾಗೇನೆ ಸಾಕುರನಿಗೆ ಕೂಡ ಸ್ವಲ್ಪ ಅಡ್ವೈಸ್ ಕೊಡ್ತಾರೆ. ಹೀರೋಕಿ ನಿನ್ನ ತರ ಅಲ್ಲ, ಅವನಿಗೂ ನಿಂಗೂ ಮ್ಯಾಚ್ ಆಗಲ್ಲ ಅಂತ. ಅದಕ್ಕೆ ಸಾಕುರಾ ಹೇಳ್ತಾಳೆ ಅದರಲ್ಲಿ ನಂಗೆ ಏನಾಗ್ಬೇಕಿದೆ, ನಾವಿಬ್ರು ಗೆಳೆಯರು ಅಷ್ಟೇ. ನೆಕ್ಸ್ಟ್ ಅಲ್ಲಿಂದ ಹೋಗ್ತಾಳೆ ಲೈಬ್ರರಿಗೆ. ಅಂಡ್ ಹಾರುಕಿಗೆ ಸಾಕುರಾ ಹೇಳ್ತಾಳೆ ಇವತ್ತು ಕೂಡ ನಂಗೆ ಒಂದು ರೆಸ್ಟೋರೆಂಟ್ ಗೆ ಹೋಗ್ಬೇಕು ಅಂತ. ಅದ್ರ ಪ್ರಕಾರ ಈ ಜಾಗಕ್ಕೆ ಬರ್ತಾರೆ. ಮತ್ತೆ ಸಾಕುರಾ ಹೇಳ್ತಾಳೆ ಸ್ವಲ್ಪ ಮಾತಾಡ್ಸಿದಾಗ ಸಾಕುರಾ ಹೇಳ್ತಾಳೆ ನಿನ್ನೆ ನಾನು ನನ್ನ ಬಾಯ್ ಫ್ರೆಂಡ್ ನ ಜೊತೆಗೆ ಬ್ರೇಕಪ್ ಮಾಡ್ಕೊಂಡೆ, ಯಾಕಂದ್ರೆ ಅವನು ತುಂಬಾ ಟಾರ್ಚರ್ ಮಾಡ್ತಿದ್ದ. ಆದ್ರೆ ಅದೇ ಟೈಮ್ಗೆ ಸಾಕುರನ ಫ್ರೆಂಡ್ ಆಗಿರುವಂತ ಕಿತಾಬಿ ಬಂದು ಹೇಳ್ತಾಳೆ ಆಚೆ ಬಾ ಅಂತ. ಅಂಡ್ ಸಾಕುರಾ ಹಾರುಕಿಯ ಜೊತೆಗೆ ಇರೋದನ್ನ ನೋಡಿ ಕೋಪ ಬರುತ್ತೆ. ಆದಷ್ಟು ಅವನಿಂದ ದೂರ ಇರುವಂತೆಲ್ಲ ಹೇಳ್ಬಿಡ್ತಾಳೆ. ಸೊ ಅಲ್ಲಿಂದ ಹೋಗ್ಬಿಡ್ತಾಳೆ. ಮತ್ತೆ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಒಂದು ಬೀಚ್ ಅನ್ನ. ಇಲ್ಲಿ ಸಾಕುರಾ ಹಾರುಕಿಗೆ ಹೇಳ್ತಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಸೀಕ್ರೆಟ್ ಆಗಿರುವಂತಹ ಕಾಯಿಲೆ ಏನಿದೆ ಅದ್ರ ಬಗ್ಗೆ ನನ್ನ ಗೆಳತಿಯರಿಗೆ ಅಥವಾ ಕಿತಾಬ್ಗೆ ಗೊತ್ತಾದ್ರೆ ಅವರು ನನ್ನ ಜೊತೆ ನಾರ್ಮಲ್ ಆಗಿ ಬಿಹೇವ್ ಮಾಡೋದಿಲ್ಲ, ಎಲ್ರು ನನ್ನ ಡಿಫ್ರೆಂಟ್ ಆಗಿ ನೋಡ್ತಾರೆ. ಅಷ್ಟೇ ಅಲ್ಲ ಈ ವಿಷಯದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಆದ್ರೆ ಹಾಕುರೆ ನಿಂಗೆ ಗೊತ್ತಿದ್ಯಾ ನೀನೊಬ್ಬನೇ ನನ್ನ ವಿಷಯವನ್ನ ತಿಳ್ಕೊಂಡಾದ್ಮೇಲೆ ಕೂಡ ನಾರ್ಮಲ್ ಆಗಿ ಬಿಹೇವ್ ಮಾಡ್ತೀಯ ಅಂತ ನಂಗೆ ಗೊತ್ತಿದೆ. ಹಾಗಾಗಿ ನಾನು ಎಲ್ಲ ವಿಷಯವನ್ನ ನಿಂಗೆ ಹೇಳ್ತೀನಿ. ನಂಗೆ ನಿನ್ನ ಜೊತೆ ಮಾತಾಡೋದಕ್ಕೆ ನಿನ್ನ ಜೊತೆ ನಡ್ಕೊಂಡು ಹೋಗೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಹಾಕುರಿಗೆ ಹೇಳ್ತಾನೆ ನೀನ್ ನಿಜವಾಗ್ಲೂ ಸಾಯೋದ್ರಲ್ಲಿದ್ಯಾ. ಸಾಕುರಾ ನಕ್ಕೊಂಡು ಹೇಳ್ತಾಳೆ ಹೌದು ಅಂತ. ಮತ್ತೆ ಈಗ ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಸ್ಕೂಲ್ ನಲ್ಲಿ ಹಾರುಕಿಯನ್ನ. ಇಲ್ಲೊಬ್ಬ ಹುಡುಗ ಬಂದು ಹಾರುಕಿಯ ಜೊತೆಗೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಚಿಂಗಮ್ಮನ ಕೊಟ್ಟು. ಆದ್ರೆ ಅವ್ನು ಇಂಟ್ರೋವರ್ಟ್ ಆಗಿದ್ದಾನೆ. ಸೊ ಅವನೇನು ಕೂಡ ಹೇಳೋದೇ ಇಲ್ಲ. ಮತ್ತೆ ಸ್ವಲ್ಪ ದಿನಗಳಲ್ಲೇ ಅವರಿಗೆ ರಜೆ ಸಿಕ್ಬಿಡುತ್ತೆ. ಸೊ ಇದರ ಪ್ರಕಾರ ಹಾರುಕಿ ಹಾಗೂ ಸಾಕುರಾ ಮನೆಯಲ್ಲಿ ಸುಳ್ಳನ್ನ ಹೇಳಿ ಟ್ರಾವೆಲ್ ಮಾಡತಕ್ಕಂತ ಬೇರೆ ಜಾಗಕ್ಕೆ ಹೋಗ್ತಾರೆ. ಸೊ ಬೇರೆ ಟೌನ್ ಗೆ ಹೋಗೋದಕ್ಕೆ ಟ್ರೈನ್ ಮೂಲಕ ಹೋಗ್ತಾರೆ ಮಾತಾಡ್ಕೊಂಡು ಟ್ರೈನ್ ನಲ್ಲಿ. ಅಂಡ್ ಸಾಕುರಾ ಕೇಳ್ತಾಳೆ ಹಾರುಕಿ ನಿನ್ನ ನಿಜವಾದ ಹೆಸರು ಏನು. ಬಟ್ ಹಾರುಕಿ ಏನು ಕೂಡ ಹೇಳುದಿಲ್ಲ, ಯಾಕಂದ್ರೆ ಅವನ್ ತಿಳ್ಕೊಂಡ ಇವನ ಹೆಸರನ್ನ ಅವಳ ಡೈರಿಯಲ್ಲಿ ಬರ್ಕೊಳ್ತಾಳೆ ಅಂತ. ಇದರಿಂದ ಒಂದು ವೇಳೆ ಸಾಕುರಾ ನಿಜವಾಗ್ಲೂ ಸಾಯ್ತಾಳೆ ಅಂತಿದ್ರೆ ಅವಳ ಮನೆಯವರು ಬಂದು ಡೈರಿಯಲ್ಲಿ ಇವನ ಹೆಸರು ಇದ್ದದನ್ನ ಕಂಡು ಇವನಿಗೆ ಏನಾದ್ರು ಆಗ್ಬೋದು ಅಂತ ಹೆದರಿಕೆ. ಆದ್ರೂ ಅವನು ಹೇಳ್ಬಿಡ್ತಾನೆ. ಸೊ ಹೀಗೆ ಇಬ್ರು ಕೂಡ ಎಂಜಾಯ್ ಮಾಡ್ತಾರೆ, ರೆಸ್ಟೋರೆಂಟ್ ಗೆ ಹೋಗ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ನಗ್ತಾ ಇರ್ತಾರೆ. ಸೊ ಹೀಗೆ ಮಧ್ಯಾಹ್ನ ಆಗ್ತಾ ಬಂತು. ಸೊ ಸಡನ್ ಆಗಿ ಸಾಕುರಾ ಹೋಗ್ತಾಳೆ ಸ್ನಾನ ಮಾಡೋದಕ್ಕೆ. ಮತ್ತೆ ಅವಳು ಮರೆತಿದ್ಲು ಫೇಸ್ ವಾಶ್ ಅನ್ನ ತಗೊಳ್ಳೋದಕ್ಕೆ. ಸೊ ಹಾಕುರಿನ ಹತ್ರ ಫೇಸ್ ವಾಶ್ ಅನ್ನ ತರೋದಕ್ಕೆ ಅಂತ ಕೇಳ್ತಾಳೆ. ಅದೇ ಟೈಮ್ ನಲ್ಲಿ ಹಾಕುರಿ ಅವಳ ಬ್ಯಾಗ್ ಅನ್ನ ತೆಗಿತಾನೆ. ಓಪನ್ ಮಾಡಿದಾಗ ಗೊತ್ತಾಗುತ್ತಾ ಇದರಲ್ಲಿ ಏನೋ ಇದೆ. ಅಂಡ್ ಅದನ್ನ ನೋಡಿ ಶಾಕ್ ಆಗ್ಬಿಡ್ತಾನೆ. ಜೊತೆಗೆ ಆ ಫೇಸ್ ವಾಶ್ ಅನ್ನ ತಂದು ಕೊಟ್ಬಿಡ್ತಾನೆ ಅವಳಿಗೆ. ಅಂತದಲ್ಲೂ ಆ ಬ್ಯಾಗ್ ಅಲ್ಲಿ ಏನಿರ್ಬೋದು ಸದ್ಯದಲ್ಲೇ ಗೊತ್ತಾಗೋದ್ರಲ್ಲಿದೆ. ಸೊ ಈಗ ಸ್ನಾನ ಮಾಡಿ ವಾಪಸ್ ಇಲ್ಲಿಗೆ ಬಂದಿದ್ದಾಳೆ. ಸೊ ಸಾಕುರಾ ಕೇಳ್ತಾಳೆ ನಾವು ಟ್ರೂತ್ ಅಂಡ್ ಡೇರ್ ಆಡೋಣ. ಸೊ ಟ್ರೂತ್ ಅಂಡ್ ಡೇರ್ ಆಟದಲ್ಲಿ ಫಸ್ಟ್ ರೌಂಡ್
ಪಂಚನ ನಮ್ಮ ಹಾಕುರಿ ಸೋಲ್ತಾನೆ. ಸೊ ಈಗ ಸಾಕುರ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ಬೇಕಾಗುತ್ತೆ. ಸಾಕುರ ಕೇಳ್ತಾಳೆ, ನಾನ್ ನಿಂಗೆ ಕ್ಯೂಟ್ ಆಗಿ ಕಾಣ್ತಿದ್ದೀನ ಅಂತ. ಅದಕ್ಕೆ ಹಾಕುರಿ ಹೌದು ಅಂತ ಹೇಳ್ತಾನೆ ಗುರು. ಅಂಡ್ ಇವಳಿಗೂ ಕೂಡ ನಾಚಿಗೆ ಆಗ್ಬಿಡುತ್ತೆ. ಸೊ ಹೀಗೆ ಇಬ್ರಿಗಿಬ್ರು ಕ್ವಶನ್ ಅನ್ನ ಕೊಡ್ತಾನೆ ಇದಾರೆ, ಮಾಡ್ತಾನೆ ಇದಾರೆ ಆನ್ಸರ್ ಕೂಡ. ಅಂಡ್ ಹಾಗೇನೆ ಹಾಕುರನಿಗೆ ತುಂಬಾ ವಿಷಯಗಳು ಇಲ್ಲಿ ಗೊತ್ತಾಗುತ್ತೆ ಸಾಕುರನ ಬಗ್ಗೆ. ಹಾರುಕಿ ಕೇಳ್ತಾನೆ, ನಿನ್ನ ಫೇವ್ರೇಟ್ ಮೂಮೆಂಟ್ ಯಾವ್ದು ಲೈಫ್ ನಲ್ಲಿ ಅಂತ. ಸಾಕುರ ಹೇಳ್ತಾಳೆ, ಯಾವಾಗ ನಿನ್ನ ನಾನ್ ಮೀಟ್ ಆದೆ ಆ ದಿನಾನೇ ಅಂತ. ಆದ್ರೆ ಇವನಂತೂ ತುಂಬಾನೇ ನಾನ್ ಸೆನ್ಸ್ ಕ್ವಶನ್ ಅನ್ನ ಕೇಳ್ತಾ ಇದ್ದ, ಯಾವ್ದು ಕೂಡ ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ. ಸೊ ಈ ಸಲ ಡೇರ್ ಮಾಡೋಣ ಅಂತ ಹೇಳ್ತಾಳೆ. ಸೊ ಸಾಕುರ ಕೇಳ್ತಾಳೆ, ಹಾಕುರಿ ನೀನ್ ನನ್ನ ಬೆಡ್ ಗೆ ಎತ್ಕೊಂಡು ಹೋಗ್ತೀಯಾ ಅಂತ. ಅದು ಡೇರ್ ಕೊಟ್ಟಿರೋ ಕಾರಣ ಹಾಕ್ಬೇಕಾಗುತ್ತೆ ಬೆಡ್ ನ ಮೇಲೆ. ಸೊ ಹಾಕ್ಬಿಡ್ತಾನೆ ನಮ್ಮ ಹಾಕುರಿ. ಅಂಡ್ ನೆಕ್ಸ್ಟ್ ರೌಂಡ್ ಅಲ್ಲಿ ಟ್ರೂತ್ ಅನ್ನ ಹೇಳೋದಕ್ಕೆ ಹೇಳ್ತಾರೆ. ಸೊ ಸಾಕುರ ಹೇಳ್ತಾಳೆ, ಮನುಷ್ಯನಿಗೆ ಸಾವಿನ ಭಯ ಇದ್ರೆ ಏನ್ ಮಾಡೋದಕ್ಕೆ ಆಗುತ್ತೆ ಅಂತ. ಆದ್ರೆ ಆ ಟೈಮ್ ಗೆ ಸಡನ್ ಆಗಿ ನಮ್ಮ ಹಾಕುರಿ ನೋಡಿದಂತಹ ಫ್ಲಾಶ್ ಬ್ಯಾಕ್ ಇಲ್ಲಿ ಕಾಣುತ್ತೆ. ಅದೇ ಬ್ಯಾಗ್ ಅನ್ನು ಓಪನ್ ಮಾಡಿದಲ್ಲ ಆ ಸೀನ್. ಅಂಡ್ ಆ ಬ್ಯಾಗ್ ಅನ್ನು ಓಪನ್ ಮಾಡಿದಾಗ ಅವನಿಗೆ ಕಂಡಿತು ಸಾಕುರನ ಬ್ಯಾಗ್ ಅಲ್ಲಿ ತುಂಬಾನೇ ಮೆಡಿಸಿನ್ಸ್ ಗಳಿವೆ, ಟ್ಯಾಬ್ಲೆಟ್ಸ್ ಗಳು ಕೂಡ ಇವೆ. ಸೊ ಇವನಿಗೆ ತುಂಬಾ ಬೇಜಾರಾಗಿದೆ ಅವಳ ಬಗ್ಗೆ. ಸೊ ಸಡನ್ ಆಗಿ ಈಗ ಸರದಿಯಾಗಿದೆ ಸಾಕುರನದು. ಸೊ ಅವಳು ಡೇರ್ ಅಲ್ಲಿ ಹೇಳ್ತಾಳೆ, ನನ್ನ ಜೊತೆ ಮಲಗ್ತೀಯಾ ಪ್ಲೀಸ್ ಅಂತ. ಯಾಕಂದ್ರೆ ಇವಳಿಗೆ ಇವನ ಮೇಲೆ ಲವ್ ಆಗಿದೆ. ಹಾಕುರನಿಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ, ಆದ್ರೂ ಕೂಡ ಏನೋ ಪಾಪ ಅಂತ ಅನಿಸ್ತು. ಸೊ ಮಲಗ್ ಬಿಡ್ತಾನೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಸಾಕುರನಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ನೋಡಿದ್ರೆ ಇದು ಬೇರೆ ಯಾರು ಅಲ್ಲ, ಇವಳ ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ. ಅದೇ ಕೊಯಕು ಅಂತ ಇವಳ ಹೆಸರು. ನಮ್ಮ ಮನೆಯಲ್ಲಿ ಸುಳ್ಳು ಹೇಳಿ ಯಾಕೆ ನೀನು ಎಲ್ಲೆಲ್ಗೋ ಹೋಗಿದ್ಯಾ. ಇದಕ್ಕೆ ಸಾಕುರ ಸಾರಿ ಅಂತ ಕೇಳ್ತಾಳೆ. ಹಾಗೇನೆ ಕೊಯಕನಿಗೆ ಎಲ್ಲ ವಿಷಯ ಗೊತ್ತಿದೆ, ಅವಳು ಹೆಚ್ಚಾಗಿ ಹಾರುಕಿನ ಜೊತೆಗೆ ಇರ್ತಾಳೆ ಅಂತ. ಹಾಗೇನೆ ಹೇಳ್ತಾಳೆ, ಹಾರುಕಿ ಏನಾದ್ರು ನಿಮಗೆ ತೊಂದರೆ ಮಾಡಿದ್ರೆ ನನ್ನ ಹತ್ರ ಹೇಳು, ಅವನನ್ನ ಚೆನ್ನಾಗಿ ಹೊಡೆದ್ ಬಿಡ್ತೀನಿ ಅಂತ. ಸಾಕುರ ಇದನ್ನ ಕೇಳಿ ತುಂಬಾನೇ ನಗ್ತಾಳೆ. ಅಂಡ್ ಫೋನ್ ಅನ್ನ ಕಟ್ ಮಾಡಿದ್ಮೇಲೆ ಕೊಯಕನ ಬಗ್ಗೆ ಹಾಕುರಿಗೆ ಒಂದೊಂದನ್ನೇ ಹೇಳ್ತಾಳೆ. ನಂತರ ಅಲ್ಲಿಂದ ಸೀದಾ ಟ್ರೈನ್ ನಿಂದ ಟೌನ್ ಗೆ ವಾಪಸ್ ಬರ್ತಾರೆ. ಅಂಡ್ ಹಾಗೇನೆ ಟ್ರೈನ್ ನಲ್ಲಿ ಮಾತಾಡ್ತಾ ಇರ್ತಾರೆ, ನಾವು ಐ ಥಿಂಕ್ ಇನ್ನೊಂದು ಟ್ರಿಪ್ ಗೆ ಹೋಗ್ಬೇಕು ಅಂತ. ಅಂಡ್ ಲೈಫ್ ಟೈಮ್ ನಲ್ಲಿ ಫಸ್ಟ್ ಟೈಮ್ ನಮ್ಮ ಹಾರುಕಿ ಇದಕ್ಕೆ ಓಕೆ ಅಂತ ಹೇಳ್ಬಿಟ್ಟ. ಅಂದ್ರೆ ಫಸ್ಟ್ ಟೈಮ್ ಅವನಿಗೆ ಲೈಫ್ ನಲ್ಲಿ ಇಂಟ್ರೆಸ್ಟ್ ಕಾಣ್ತಿದೆ. ಅಂಡ್ ಇದನ್ನ ನೋಡಿ ನಮ್ಮ ಸಾಕುರಿಗೂ ಕೂಡ ಶಾಕ್ ಆಯ್ತು. ಅಂಡ್ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಹೀಗೆ ಇವನ ಡೈಲಿ ಕಳಿತಾ ಇರ್ತಾನೆ ದಿನಗಳನ್ನ. ಅಂಡ್ ಸ್ಕೂಲ್ ಗೆ ಕೂಡ ಹೋಗ್ತಾ ಇರ್ತಾನೆ. ತುಂಬಾ ಬೋರ್ ಆಗಿದೆ ಲೈಫ್ ಅಂತೂ. ಆದ್ರೆ ಒಂದು ದಿನ ಕೊಯಕೋ ಬಂದು ಹೇಳ್ತಾಳೆ, ನಿನ್ಗೆ ಧೈರ್ಯ ಎಲ್ಲಿಂದ ಬಂತು ಅವಳ ಜೊತೆಗೆ ಬದುಕೋದಕ್ಕೆ, ಏನಂತ ತಿಳ್ಕೊಂಡಿದ್ಯಾ ಅವಳನ್ನ. ಇನ್ನೊಮ್ಮೆ ಅವಳ ಜೊತೆಗೆ ನೀನು ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿ ಕಾಲರ್ ಅನ್ನ ಹಿಡಿತಾಳೆ. ಸೊ ಅದಾದ್ಮೇಲೆ ಇಲ್ಲಿ ಲೈಬ್ರರಿಯಲ್ಲಿ ನಾವು ನೋಡ್ತೀವಿ ಸಾಕುರನನ್ನ ಮನೆಗೆ ಗೇಮ್ ಅನ್ನ ಆಡೋದಕ್ಕೆ ಅಂತ ಕರಿತಾಳೆ. ಆದ್ರೆ ಈಗ ಗೇಮ್ ಅನ್ನ ಆಡೋದಕ್ಕೆ ಬಂದಿದ್ದಾರೆ. ಗೇಮ್ ಆಡ್ತಾ ಇರುವಾಗ ನಮ್ಮ ಸಾಕುರ ಹೇಳ್ತಾಳೆ, ಮೋಸ್ಟ್ಲಿ ನಿನ್ನ ನನ್ನ ಗರ್ಲ್ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಿಲ್ಲ. ಆದ್ರೆ ಹಾರುಕಿನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಇವಳ ಬೆಸ್ಟ್ ಫ್ರೆಂಡ್ ಹೇಳಿದಾಳೆ ಅವಳ ಜೊತೆ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಅಂತ. ಅಂಡ್ ಅವನು ಡೋರ್ ನಿಂದ ಎಸ್ಕೇಪ್ ಆಗೋದಕ್ಕಂತಾನೆ ಇದ್ದ. ಬಟ್ ಅದೇ ಟೈಮ್ಗೆ ಇವಳು ಬಂದು ಹಗ್ ಮಾಡ್ತಾಳೆ ಜೋರಾಗಿ. ಹಾಗೇನೆ ಕಿಸ್ ಕೊಡೋದಕ್ಕೆ ಬರ್ತಾಳೆ. ಆದ್ರೆ ಹಾರುಕಿನಿಗೆ ನೆನಪಾಗುತ್ತೆ ಅವಳ ಬೆಸ್ಟ್ ಫ್ರೆಂಡ್ ಏನನ್ನ ಹೇಳಿದ್ಲು ಅಂತ. ಅದಕ್ಕೋಸ್ಕರ ತಡೆಯೋಕೆ ನೋಡ್ತಾನೆ. ಹಾಗೇನೆ ಸಾಕುರ ಕೂಡ ಆಚೆ ಬದಿ ಹೋಗ್ತಾಳೆ. ಅಂಡ್ ನಾನು ಕಾಮಿಡಿ ಮಾಡಿದೆ ಅಂತ ಹೇಳ್ತಾಳೆ. ಅವಳಿಗೆ ಆಕ್ಚುಲಿ ಫೀಲಿಂಗ್ಸ್ ಇದೆ, ಆದ್ರೆ ಹೇಳ್ಕೊಳ್ತಿಲ್ಲ ಅಷ್ಟೇ. ಸೊ ನಮ್ಮ ಹಾರುಕಿ ಅವಳನ್ನ ಹಿಡಿಯೋದಕ್ಕಂತ ಹೋಗ್ತಾನೆ ಬೆಡ್ ನಲ್ಲಿ. ಆದ್ರೆ ಸಡನ್ ಆಗಿ ಅವಳು ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇವನಂತೂ ಎಸ್ಕೇಪ್ ಆದ ಗುರು ಅಲ್ಲಿಂದ. ಯಾಕಂದ್ರೆ ಅವನಿಗೆ ಹೆದರಿಕೆ ಆಯ್ತು, ಯಾಕೆ ಇವಳು ಸಡನ್ ಆಗಿ ಅಳ್ತಿದ್ದಾಳೆ ಅಂತ. ಸೊ ಈಗ ನಡ್ಕೊಂಡು ಹೋಗ್ತಿದ್ದಾನೆ. ಇಲ್ಲಿ ಮಳೆ ಬೇರೆ ಬರ್ತಿದೆ. ಅದೇ ಟೈಮ್ಗೆ ಇಲ್ಲಿ ಠಾಕೂರ್ ಅನ್ನೊಬ್ಬ ವ್ಯಕ್ತಿ ಕೂಡ ಕಾಣ್ತಾನೆ. ಅದೇ ಕ್ಲಾಸ್ಮೇಟ್ ಆಗಿದ್ದ ಅವನಂತೂ ಏನೇನೋ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಅವನು ಹುಡುಗಿ ಮನೆಗೆ ಹೋಗಿದ್ದ ಅಂತೆಲ್ಲ. ಅದಕ್ಕೆ ನಮ್ಮ ಹಾರುಕಿ ಹೇಳ್ತಾನೆ, ನೀವು ತಿಳ್ಕೊಂಡಾಗೆ ಏನ್ ಕೂಡ ಆಗ್ಲಿಲ್ಲ ಅಲ್ಲಿ. ಅದಕ್ಕೆ ಠಾಕೂರ್ ಹೇಳ್ತಾನೆ, ನಮ್ಮ ಪೂರ್ತಿ ಶಾಲೆನೆ ನಿಮ್ಮಿಬ್ಬರ ಬಗ್ಗೆ ಮಾತಾಡ್ತಿದ್ದೆ, ಮತ್ತೆ ಅದು ನಂಗೆ ಇಷ್ಟ ಅಲ್ಲ, ಯಾಕಂದ್ರೆ ನಾನು ಲವ್ ಮಾಡ್ತಿದ್ದೇನೆ ಸಾಕುರ್ನನ್ನ. ಅದಕ್ಕೆ ಹಾರುಕಿ ಹೇಳ್ತಾನೆ, ನಿನ್ನಂತ ಹುಡುಗರು ಸಾಕುರನಿಗೆ ಇಷ್ಟ ಆಗೋದಿಲ್ಲ ಅಂತ. ಅಂಡ್ ಇದನ್ನ ಕೇಳಿ ಠಾಕೂರ್ನಿಗೆ ಕೋಪ ಬರುತ್ತೆ. ಜೋರಾಗಿ ಪಂಚನೆ ಹೊಡೆದ್ ಬಿಡ್ತಾನೆ ಇಲ್ಲೇ. ಮತ್ತೆ ಇವನು ಹೊಡೆದ ಪಂಚನಲ್ಲಿ ಇವನ ಮುಖದಲ್ಲಿ ಅಂತೂ ರಕ್ತ ಬರೋಕೆ ಶುರು ಆಯ್ತು ಗುರು. ಆದ್ರೆ ಅದೇ ಟೈಮ್ಗೆ ಸರಿಯಾಗಿ ಸಾಕುರ ಹೊರಗಡೆ ಬಂದಿದ್ಲು. ಅಂಡ್ ಇಲ್ಲಿ ಬಿದ್ದಿರೋದನ್ನ ಗಮನಿಸ್ತಾಳೆ. ಅವಳಿಗೆ ತುಂಬಾ ಬೇಜಾರಾಗುತ್ತೆ. ತನ್ನ ಹ್ಯಾಂಡ್ ಕರ್ಚೀಫ್ ನಿಂದ ಆ ರಕ್ತವನ್ನು ಹೊರಸಕ್ಕೆ ಟ್ರೈ ಮಾಡ್ತಾಳೆ. ಹಾಗೇನೆ ಠಾಕೂರು ನೀನಾಚೆ ಹೋಗು ಅಂತ ಹೇಳ್ತಾಳೆ. ಇಲ್ಲಿ ನಮ್ಮ ಹಾಕುರಿ ಕೂಡ ತುಂಬಾನೇ ರುಚಿಗೆ ಇಟ್ಬಿಟ್ಟಿದ್ದಾನೆ. ಸಾಕುರ ಇದಕ್ಕೆಲ್ಲ ನೀನೆ ಕಾರಣ ಆಗಿದೆಯಾ, ಅವನು ನನ್ನ ಮೇಲೆ ಸುಮ್ನೆ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಯಾಕಂದ್ರೆ ಅವ್ನು ನಿನ್ನ ಪ್ರೀತಿಸ್ತಾನಂತೆ. ಇದಕ್ಕೆ ಸಾಕುರ ಕೂಕೊಂಡು ಹೇಳ್ತಾಳೆ, ಐ ಥಿಂಕ್ ಇದೇ ನಮ್ಮ ಡೆಸ್ಟಿನೇಷನ್ ಇರಬೇಕು, ನಾವಿಬ್ರು ಬೇಕು ಅಂತಲೇ ಮೀಟ್ ಆದ್ವಿ ಕಾಣಿಸುತ್ತೆ, ಇದು ವಿಧಿ ಆಟ ಕೂಡ ಆಗಿರ್ಬೋದು, ಸೊ ನಾವು ಸಾಯವರೆಗೂ ಜೊತೆಗೆ ಇರೋಣ ಅಂತ ಕೇಳ್ತಾಳೆ. ಅಂಡ್ ಹಾಕುರಿಗೆ ಕೂಡ ಅಂದಾಜಾಗುತ್ತೆ, ಐ ಥಿಂಕ್ ಇವಳು ಹೇಳ್ತಿರೋದು ಸರಿ ಇದೆ, ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ ಅಂತ. ಸೊ ಇಲ್ಲಿ ಸಾಕುರ ಇವನಿಗೆ ಒಂದು ಬುಕ್ ಮತ್ತೆ ಡ್ರೆಸ್ ಅನ್ನ ಕೊಡ್ತಾಳೆ. ಹಾಗೇನೆ ಅವರು ಡೈರಿಯಲ್ಲಿ ಏನೆಲ್ಲ ಬರ್ದಿದ್ಲು, ಸಾಯೋದಕ್ಕಿಂತ ಮುಂಚೆ ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇತ್ತು ಎಲ್ಲವನ್ನ ಕೂಡ ಮಾಡ್ತಾಳೆ. ಅಂದ್ರೆ ಪಾರ್ಟಿ, ಡಿನ್ನರ್, ತುಂಬಾ ಫೋಟೋಸ್ ಗಳು, ತುಂಬಾ ಆಟಗಳು, ಯಾವೆಲ್ಲ ಕೆಲಸ ಮಾಡಿ ಎಂಜಾಯ್ ಮಾಡಿದ್ರು ಅದೆಲ್ಲ ಆದ ತಕ್ಷಣ ಡೈರಿಯಲ್ಲಿ ಒಂದು ಗೆರೆ ಎಳಿತಾರೆ, ಯಾಕಂದ್ರೆ ಇದು ಕಂಪ್ಲೀಟ್ ಆಗಿದೆ ಅಂತ. ಸೊ ಹೀಗೆ ದಿನಗಳು ಕಳಿತು. ಆದ್ರೆ ಸಡನ್ ಆಗಿ ಸಾಕುರನ ಕಾಯಿಲೆ ಜೋರಾಗಿದೆ. ಅವಳನ್ನ ಹಾಸ್ಪಿಟಲ್ ಗೆ ಕರೆಸ್ತಾರೆ. ಇವಳಂತೂ ಅಡ್ಮಿಟ್ ಆಗಿದ್ದಾಳೆ. ಹಾರೋಕಿ ನೋಡ್ಕೊಳ್ಳೋಕೆ ಕೂಡ ಬಂದಿದ್ದಾನೆ ಇಲ್ಲಿ. ಆದ್ರೆ ಒಳಗಡೆ ಇವಳಂತೂ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇದಂತೂ ಸುಮ್ನೆ ಸ್ವಲ್ಪ ಪಾಸಿಟಿವ್ ವೈಬ್ ಬರೋದಕ್ಕೆ ಇವಳಿಗೆ ಮಾಡ್ತಿದ್ದಾಳೆ ಅಷ್ಟೇ. ಸೊ ಒಳಗಡೆ ಬರ್ತಾನೆ, ಇವಳು ಇಲ್ಲಿ ಕೂತಿದ್ದಾಳೆ. ಈ ರೋಗ ಇರುವ ಟೈಮ್ ನಲ್ಲಿ ಕೂಡ ಇವಳು ಇಲ್ಲಿ ಟ್ರುತ್ ಅಂಡ್ ಡೇರ್ ಆಡೋದಕ್ಕೆ ನೋಡ್ತಾಳೆ. ಹಾಗೇನ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾಳೆ ನಮ್ಮ ಹಾಕುರಿನ ಬಳಿ. ಅದೇನಂದ್ರೆ, ನೀನು ದಯವಿಟ್ಟು ಕೊಯೋಕನ ಜೊತೆಗೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೋ ಅಂತ. ಸೊ ಇದಾದ್ಮೇಲೆ ಹಾಕುರಿ ಕೇಳ್ತಾನೆ, ಸಾಕುರ ನೀನ್ ಎಷ್ಟು ಸಮಯ ಏನು ಬದುಕೋದಕ್ಕಿದ್ಯಾ? ಅದಕ್ಕೆ ಸಾಕುರ ಹೇಳ್ತಾಳೆ, ಈ ಜೀವನದ ಒಂದೊಂದು ಕ್ಷಣ ಇದೆಯಲ್ಲ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮಾತ್ರ ಅದು ಇಂಪಾರ್ಟೆಂಟ್ ಆಗಿರೋದು ನಿಜವಾಗ್ಲೂ ಸಮಯ ಅಂತ ಆಗಿರೋದು ಯಾರಾದ್ರೂ ನಮ್ಗೊಬ್ರು ಗೆಳೆಯರಿದ್ದಾಗ ಮಾತ್ರ. ಮತ್ತೆ ಆ ಗೆಳೆಯರ ಬಳಿ ನಾವು ನಮ್ಮ ಕಷ್ಟ ಸುಖಗಳನ್ನ ಹಂಚಬೇಕಾಗುತ್ತೆ. ಸೊ ಮಾತುಕತೆಗಳು ಇಲ್ಲದೆ, ಫ್ರೆಂಡ್ಶಿಪ್ ಇಲ್ಲದೆ ಜೀವನಕ್ಕೆ ಯಾವುದೇ ಮೌಲ್ಯ ಇಲ್ಲ. ಆದ್ರೆ ಈ ಎಲ್ಲ ಮಾತುಕತೆಗಳನ್ನ ಹೊರಗಡೆ ಕೊಯೋಕ ನೋಡ್ತಿರ್ತಾಳೆ. ಸೊ ಈ ಎಲ್ಲ ಮಾತುಗಳನ್ನ ಕೇಳ್ತಾ ನಮ್ಮ ಆರೋಗ್ಯ ಹೇಳ್ತಾನೆ, ಸಾಕುರ ನಿನ್ನ ಕಾರಣದಿಂದಲೇ ನಾನು ಜೀವನದ ನಿಜವಾದ ಅರ್ಥವನ್ನ ಕಲ್ಕೊಂಡೆ, ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳೋದಕ್ಕಿದೆ ಅಂತ ಹೇಳ್ತಾನೆ. ಮತ್ತೆ ಅದನ್ನ ಕೇಳಿ ಸಾಕುರ ಕೂಡ ಅವನನ್ನ ಜೋರಾಗಿ ಹಗ್ ಮಾಡ್ತಾಳೆ. ಅಂಡ್ ಅದೇ ಟೈಮ್ಗೆ ಕೊಯೋಕ ಕೂಡ ಡೋರ್ ನ ಓಪನ್ ಮಾಡ್ತಾಳೆ ಮತ್ತೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಸಾಕುರ
ಸಾಕುರ ಕೊಯಕನನ್ನು ಕೂಡ ಹಾಗ್ ಮಾಡ್ತಾಳೆ ಅಂಡ್ ಹಾಕುರನಿಗೆ ಅವಳು ಬಾಯನ್ನು ಕೂಡ ಹೇಳ್ತಾಳೆ ಅದೇ ಗ್ಯಾಪ್ ನಲ್ಲಿ. ಸೊ ನಮ್ಮ ಹಾರುಕಿ ಅಲ್ಲಿಂದ ಹೋಗ್ತಾನೆ. ಈಗ ಅದೇ ರಾತ್ರಿ ಸಾಕುರ ಅವಳು ಸತ್ಮೇಲೆ ಅವಳ ತಾಯಿಗೆ ಒಂದು ಕೆಲಸವನ್ನು ಮಾಡೋದಕ್ಕೆ ಹೇಳ್ತಾಳೆ. ಅದೇನು ಅಂತ ನಿಮ್ಗೆ ಮತ್ತೆ ಗೊತ್ತಾಗುತ್ತೆ. ಸೊ ಈಗ ನಾವು ನೋಡ್ತೀವಿ ಹಾರುಕಿ ಬುಕ್ ಅಲ್ಲಿ ಏನೋ ಬರೀತಿರ್ತಾನೆ. ಮತ್ತೆ ಅದೇ ಟೈಮ್ಗೆ ಒಂದು ಮೆಸೇಜ್ ಬರುತ್ತೆ. ಅದೇನಂದ್ರೆ ಸಾಕುರ 2 ತಿಂಗಳ ನಂತರ ಡಿಸ್ಚಾರ್ಜ್ ಆಗ್ತಾಳೆ ಅಂತ. ಸೊ ಹಾಸ್ಪಿಟಲ್ ನ ಡಿಸ್ಚಾರ್ಜ್ ಆಗೋದಕ್ಕೆ 2 ತಿಂಗಳು ಕಳೆಯುತ್ತವೆ. ಸೊ 2 ತಿಂಗಳ ನಂತರ ಹಾಸ್ಪಿಟಲ್ ಗೆ ನಮ್ಮ ಹಾಕುರಿ ಬರ್ತಾನೆ. ಇವನಂತೂ ಸ್ಪೀಡ್ ಆಗಿ ಓಡ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಸೊ ಡೋರ್ ಓಪನ್ ಮಾಡಿ ನೋಡೇ ಬಿಡ್ತಾನೆ ಸಾಕುರನನ್ನ. ಅಂಡ್ ಅವಳು ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿ ರೆಡಿ ಆಗಿದ್ದಾಳೆ ಇಲ್ಲಿ. ಸೊ ಈಗ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾರೆ. ಮತ್ತೆ ಸಾಕುರ ಹೇಳ್ತಾಳೆ ನಾನಿಗೆ ಸುಳ್ಳನೆ ಹೇಳಿದ್ದೆ ಡಿಸ್ಚಾರ್ಜ್ ನ ಬಗ್ಗೆ. ಯಾಕಂದ್ರೆ ನಾವು ಹೋಗ್ತಿದೀವಿ ಒಂದು ಫೆಸ್ಟಿವಲ್ ಗೆ ಅಂತ. ನನ್ನ ನಿಜವಾಗಿ ಡಿಸ್ಚಾರ್ಜ್ ತಗೊಳ್ಳೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಸೊ ಈಗ ಮಾತಾಡ್ತಾ ಒಂದು ಬೆಟ್ಟದ ಬದಿಗೆ ಬರ್ತಾರೆ. ಅಂಡ್ ಈಗ ಫೈನಲ್ ಆಗಿ ನಮ್ಮ ಹಾರುಕಿ ಅವನ ಮನಸ್ಸಿನಲ್ಲಿರೋ ಎಲ್ಲ ಫೀಲಿಂಗ್ಸ್ ಗಳನ್ನ ಅವಳ ಹತ್ರ ಹೇಳ್ತಾನೆ. ನಂಗೆ ನೀನು ಸಾಯೋದು ಇಷ್ಟ ಇಲ್ಲ ಸಾಕುರ ಅಂತ. ಅಂಡ್ ಸಾಕುರನಿಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಬ್ಲಶ್ ಆಗಿ ಹೇಳ್ತಾಳೆ ನಾನೀಗ ಸದ್ಯಕ್ಕೆ ಸಾಯೋದ್ರಲ್ಲಿ ಇಲ್ಲ ಅಂತ. ಮತ್ತೆ ಅದೇ ಟೈಮ್ಗೆ ಫೆಸ್ಟಿವಲ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ದೊಡ್ಡ ದೊಡ್ಡ ಪಟಾಕಿಗಳು ಇಲ್ಲಿ ಪುಡಿ ಪುಡಿ ಆಗ್ತಿದೆ. ಇದೇ ಒಂದು ಸುಂದರವಾದ ಮೂಮೆಂಟ್ ನಲ್ಲಿ ಇಬ್ರು ಕೂಡ ಹಗ್ ಮಾಡ್ಕೊಳ್ತಾರೆ. ಮತ್ತೆ ಇಲ್ಲಿಂದ ಸಾಧಾರಣ 2-3 ತಿಂಗಳ ನಂತರ ಫೈನಲ್ ಆಗಿ ಸಾಕುರ ಡಿಸ್ಚಾರ್ಜ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಸೊ ಹಾರುಕಿ ಇಲ್ಲಿ ಕೆಫೆ ಬಳಿಗೆ ಬರ್ತಾ ಇರ್ತಾನೆ. ಅಂಡ್ ರಸ್ತೆಯಲ್ಲಿ ನಮ್ಗೆ ಇವನು ಕಾಣ್ತಾನೆ. ಅದೇ ಹುಡುಗ ಚಿಂಗಮನ ಕೊಡ್ತಿದ್ನಲ್ಲ ಅವನು. ಸೊ ಕೆಫೆ ಅಲ್ಲಿ ಇದ್ದಂತ ಫೋನ್ ನಿಂದ ಸಾಕುರನಿಗೆ ಮೆಸೇಜ್ ಕಳಿಸ್ತಾನೆ. ಯಾವಾಗ ನೀನು ಡಿಸ್ಚಾರ್ಜ್ ಆಗ್ತೀಯಾ, ಯಾವಾಗ ಬರ್ತೀಯಾ ಅಂತ. ಅದಕ್ಕೆ ರಿಪ್ಲೈ ಬಂದಿರುತ್ತೆ ಸದ್ಯದಲ್ಲೇ ಬರೋದ್ರಲ್ಲಿ ಇದೀನಿ ಅಂತ. ಆದ್ರೆ ಬೆಳಿಗ್ಗೆಯಿಂದ ರಾತ್ರಿ ಆಗೋ ಟೈಮ್ ಆಗ್ತಾ ಬಂತು. ಇಲ್ಲಿ ನಮ್ಮ ಹಾಕುರಿ ಒಬ್ಬನಿದ್ದಾನೆ. ಸಾಕುರ ಇಲ್ಲಿಗೆ ಬರ್ಲೇ ಇಲ್ಲ. ಸೊ ನೀ ತುಂಬಾನೇ ಬೋರಿಂಗ್ ಫೀಲ್ ಆಯ್ತು. ಅಲ್ಲಿಂದ ಮನೆಗೆ ಹೋಗ್ಬಿಡ್ತಾನೆ. ಮನೆಗೆ ಹೋಗಿ ಕೂಡ ಅವಳ ಮೆಸೇಜ್ ಗೋಸ್ಕರ ಕಾಯ್ತಾನೆ ಇರ್ತಾನೆ. ಆದ್ರೆ ಸಡನ್ ಆಗಿ ಅವನು ಟಿವಿಯನ್ನ ನೋಡ್ತಾನೆ. ಟಿವಿಯಲ್ಲಿ ಒಂದು ನ್ಯೂಸ್ ಬರ್ತಿರುತ್ತೆ. ಸಾಕುರ ಅನ್ನೋ ಹುಡುಗಿಯನ್ನ ಒಂದು ಅಂಗಡಿ ಹತ್ರ ಟ್ರ್ಯಾಪ್ ಮಾಡಿ ಕೊಲ್ಲಲಾಗಿದೆ. ಇದನ್ನ ಕೇಳಿ ಹೀರೋಕನಿಗೆ ತುಂಬಾನೇ ನಡುಕ್ತಿದೆ ಮೈಯೆಲ್ಲ. ಅವನಿಗೆ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಫೀಲಿಂಗ್ಸ್ ಅನ್ನು ತೋರಿಸಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಏನ್ ಕೂಡ ಮಾತಾಡದೆ ತನ್ನ ರೂಮ್ ಗೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ತುಂಬಾ ಬೇಜಾರಲ್ಲಿದ್ದಾನೆ. ಸೊ ಸತತ 10 ದಿನಗಳಿಂದ ಅವನು ರೂಮ್ ನಿಂದ ಹೊರಗಡೆ ಹೋಗ್ಲೇ ಇಲ್ಲ. ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಲೈಫ್ ಟೈಮ್ ನಲ್ಲಿ ತುಂಬಾನೇ ಕೂಗ್ತಿದ್ದಾನೆ. ಅಷ್ಟೆಲ್ಲ ಸಾಕುರನ ಡೆಡ್ ಬಾಡಿಯನ್ನ ನೋಡೋದಕ್ಕೆ ಕೂಡ ಹೋಗೋದಿಲ್ಲ ಸ್ಮಶಾನಕ್ಕೆ. ಸೊ 10 ದಿನದ ಡಿಪ್ರೆಷನ್ ನಂತರ ಫೈನಲ್ ಆಗಿ ಫುನರಲ್ ಗೆ ಅಂತ ಹೋಗ್ತಾನೆ ಡ್ರೆಸ್ ಅನ್ನ ಹಾಕೊಂಡು. ಸೊ ಫುನರಲ್ ಹತ್ರ ಬಂದು ಸಾಕುರನ ಫೋಟೋನ ಗಮನಿಸ್ತಾನೆ. ಹಾಗೆ ನಮ್ಮ ಹಾರುಕಿ ಹೇಳ್ತಾನೆ ಸಾಕುರನ ತಾಯಿಗೆ ಸಾಕುರನಿಗೆ ಕಾಯಿಲಿದೆ ಮತ್ತೆ ಅವಳು ಸಾಯ್ತಾಳೆ ಅಂತ ನಂಗೆ ಮುಂಚೆನೆ ಗೊತ್ತಿತ್ತು. ಆದ್ರೆ ತುಂಬಾನೇ ಬೇಜಾರಾಗ್ತಿದೆ. ಅದಕ್ಕೆ ಸಾಕುರನ ತಾಯಿ ಹೇಳ್ತಾಳೆ ನಿಂಗೆ ಲಿವಿಂಗ್ ವಿತ್ ಡೆಡ್ ಡೈರಿನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ. ಅದೇ ಸಾಕುರನ ಡೈರಿ ಆಗಿತ್ತು. ಯಾಕಂದ್ರೆ ಸಾಕುರ ಅವತ್ತೊಂದು ಮೆಸೇಜ್ ಅನ್ನ ಹೇಳಿದ್ಲು. ಅದೇನಂದ್ರೆ ನಾನು ಸತ್ ಮೇಲೆ ನನ್ನ ಡೈರಿನ ಒಬ್ಬನಿಗೆ ಮಾತ್ರ ನೀನು ಕೊಡ್ಬೇಕಾಗುತ್ತೆ. ಮತ್ತೆ ಅವನ ಹೆಸರು ಹಾರುಕಿ ಅಂತ. ಸೊ ಡೈರಿಯಲ್ಲಿ ಏನ್ ಬರ್ದಿದೆ ಅಂತ ಕಂಪ್ಲೀಟ್ ಆಗಿ ನೋಡಿರ್ಲಿಲ್ಲ ಆ ದಿನ. ಸೊ ಈಗ ನೋಡೋ ಸಂದರ್ಭ ಬಂದಿದೆ. ಆ ಡೈರಿಯಲ್ಲಿ ಹಾರುಕಿ ನೋಡ್ತಾನೆ. ಸಾಕುರ ಹಾರುಕಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದನ್ನ ಎಲ್ಲವನ್ನ ಕೂಡ ಇಲ್ಲಿ ಬರ್ದಿದ್ದಾಳೆ. ತುಂಬಾ ಖುಷಿಯಾಗಿತ್ತು ಹಾಕುರನ ಜೊತೆಗೆ ಅವಳು ಬದುಕೋದಕ್ಕೆ. ಆದ್ರೆ ಹೀಗೇನೆ ಪೇಜ್ ಅನ್ನ ತೆಗ್ತಾ ಹೋದ. ಮತ್ತೆ ಕೊನೆಯ ಮಾತುಗಳು ಅಲ್ಲಿ ಕಾಣುತ್ತವೆ ಡೈರಿಯಲ್ಲಿ. ಅದೇನಂದ್ರೆ ನಾನು ಡಿಸ್ಚಾರ್ಜ್ ಆದ ನಂತರ ವಾಪಸ್ ನಾವು ಒಂದು ಜಾಗಕ್ಕೆ ಹೋಗ್ಬೇಕು ಅಂತ. ಆದ್ರೆ ಅದೆಲ್ಲ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕಿಂತ ಮುಂಚೆನೆ ಅವಳು ಸತ್ ಬಿಟ್ಲು. ಇದನ್ನ ನೆನೆಸ್ಕೊಂಡು ತುಂಬಾನೇ ಬೇಜಾರಾಗುತ್ತೆ ನಮ್ಮ ಹೀರೋನಿಗೆ. ಆಗ ಸಾಕುರನ ತಾಯಿ ಹೇಳ್ತಾಳೆ ನಿನ್ನ ಡೈರಿಯಲ್ಲಿ ಇನ್ನು ಕೂಡ ಏನೋ ಬರ್ದಿದ್ದಾಳೆ ಅಂತ. ಸೊ ಫೈನಲ್ ಆಗಿ ಹುಡುಕ್ತಾನೆ. ಮತ್ತೆ ಗೊತ್ತಾಗುತ್ತೆ ಈ ಒಂದು ಪೇಜ್ ನಲ್ಲಿ ಬರ್ದಿತ್ತು ನಂಗೆ ನಿನ್ನ ಮೇಲೆ ಮುಂಚೆನೆ ಲವ್ ಇತ್ತು. ನಾನು ಅದನ್ನ ಹೇಳೋದಕ್ಕೆ ಸ್ವಲ್ಪ ಹೆದರ್ದೆ. ಯಾಕಂದ್ರೆ ನಮ್ಮ ಲವ್ ಸ್ವಲ್ಪ ಜಾಸ್ತಿ ಲೆವೆಲ್ ಅಲ್ಲೇ ಇತ್ತು. ಫ್ರೆಂಡ್ಶಿಪ್ ಕೂಡ ಇತ್ತು, ಲವ್ ಕೂಡ ಇತ್ತು. ಸೊ ಇದನ್ನ ಕೇಳಿ ಹಾರುಕಿ ಕಂಪ್ಲೀಟ್ ಆಗಿ ಕೂಗ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ಡೇ ಹಾರುಕಿ ಕೂತ್ಕೊಂಡಿರ್ತಾನೆ. ಮತ್ತೆ ಆ ಜಾಗಕ್ಕೆ ಕೋಯಕೋ ಬರ್ತಾಳೆ. ಅಂಡ್ ಆ ಟೈಮ್ ನಲ್ಲೇ ಸಾಕುರನಿಗೆ ಕಾಯಿಲೆ ಇತ್ತು ಅಂತ ನಮ್ಮ ಹೀರೋ ಹೇಳ್ತಾನೆ. ಅದಕ್ಕೆ ಕೋಯಕೋ ಹೇಳ್ತಾಳೆ ನೀನು ಸುಳ್ಳು ಹೇಳ್ತಿದ್ಯಾ. ಅಂಡ್ ಹಾಗೇನೆ ಒಂದು ಕಪಾಳಕ್ಕೆ ಬಾರಿಸ್ತಾಳೆ. ಮತ್ತೆ ಆಗನೆ ಇವನು ಆ ಡೈರಿಯನ್ನ ತೋರಿಸ್ತಾನೆ. ಸೊ ಫೈನಲ್ ಆಗಿ ಗೊತ್ತಾಗುತ್ತೆ ಇದರ ಹ್ಯಾಂಡ್ ರೈಟಿಂಗ್ ಎಲ್ಲ ಅವಳದೇ ಆಗಿದೆ. ಮತ್ತೆ ಅವಳದೇ ಇದೆಲ್ಲ ಕನಸಾಗಿತ್ತು ಅಂತ. ಅಂಡ್ ಹಾಗೇನೆ ಅವಳದು ಕನಸು ಕೂಡ ಆಗಿತ್ತು. ಕೊಯಕ ಹಾಗೂ ನಮ್ಮ ಹೀರೋ ಹಾಕೋರಿ ಜೊತೆಗೇನೆ ಇದ್ದು ಜೊತೆಗೇನೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತ. ಅದರ ಪ್ರಕಾರ ಓಡ್ಕೊಂಡು ಹೋಗಿ ಕೊಯಕನ ಹತ್ರ ಹೇಳ್ತಾನೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೀಯಾ ಅಂತ. ಮತ್ತೆ ಅಲ್ಲಿಗೆ ಕತೆ ಮುಗಿಯುತ್ತೆ. ಈ ಕತೆ ಅಂತೂ ಹಲವಾರು ಪ್ರಶ್ನೆಗಳನ್ನ ಹಾಗೇನೆ ಬಿಟ್ಬಿಟ್ಟಿದೆ. ಅವಳ ಫ್ರೆಂಡ್ಶಿಪ್ ಅನ್ನ ಒಪ್ಕೊಳ್ತಾಳ ಇಲ್ವಾ ಅದು ಬೇರೆ ಪ್ರಶ್ನೆ. ಆದ್ರೆ ಅವಳನ್ನ ಕೊಂದ ಸೀರಿಯಲ್ ಕಿಲ್ಲರ್ ಏನಾದ. ಅಂಡ್ ಹಾಗಾಯ್ಸ್ ಅವಳದು ಡೆತ್ ನಿಜವಾಗಿ ಆ ಪ್ಯಾನ್ಕ್ರೀಸ್ ಅನ್ನೋ ರೋಗದಿಂದ ಆಗಿತ್ತು ಹೊರತಾಗಿ ಯಾವುದೇ ಸೀರಿಯಲ್ ಕಿಲ್ಲರ್ ಅವಳನ್ನ ಕೊಂದಿರ್ಲಿಲ್ಲ. ಅವಳು ಕೇವಲ ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದು ಸೀರಿಯಲ್ ಕಿಲ್ಲರ್ ಇವಳನ್ನ ಕೊಂದದ್ದು ಅಂತ ನ್ಯೂಸ್ ಹಬ್ಬಿಸಿ. ಯಾಕಂದ್ರೆ ಅವಳಿಗೆ ಇಷ್ಟ ಇರ್ಲಿಲ್ಲ ಜನರು ಅವಳು ಕಾಯಿಲೆಯಿಂದ ಸತ್ತಿದ್ದಾರೆ ಅಂತ ನಂಬಿಸೋಕೆ. ಹಾಗೇನೆ ಕಾಯಿಲೆಯಿಂದ ಸತ್ತು ಸಿಂಪತಿ ತಗೊಳ್ಳೋದಕ್ಕೂ ಕೂಡ ಅವಳಿಗೆ ಇಷ್ಟ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ ಕಾಯಿಲೆಯಿಂದ ಸತ್ತದು ಅಂತ ಗೊತ್ತಾದ್ರೆ ಅವಳು ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದ್ದು ಹಾಕೂರನೆ ಜೊತೆಗೆ. ಹಾಗಾಗಿ ಅವನನ್ನ ಅರೆಸ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಪರಿಚಿತ ವ್ಯಕ್ತಿ ಒಬ್ಬ ಬಂದು ಕೊಲೆ ಮಾಡಿದ್ದಾನೆ ಅಂತ ಫೇಕ್ ನ್ಯೂಸ್ ಅನ್ನ ಹಬ್ಬಿಸಿದ್ದಾರೆ ಅಷ್ಟೇ. ಹಾಗೇನೆ ನೆಕ್ಸ್ಟ್ ಇನ್ನು ಲೈಫ್ ಅಲ್ಲಿ ಏನೇನೋ ಆಗೋದ್ರಲ್ಲಿದೆ ಇದನ್ನ ಹೇಳಲಿಲ್ಲ. ಆದ್ರೆ ಒಂದೊಂದು ಕ್ಲಿಯರ್ ಆಗುತ್ತೆ ಒಬ್ಬ ಇಂಟ್ರೋವರ್ಟ್ ಹುಡುಗನನ್ನ ಕಂಪ್ಲೀಟ್ ಆಗಿ ಅವಳು ಚೇಂಜ್ ಮಾಡಿದ್ಲು ಅಂತ. ಸೊ ಟೋಟಲ್ ಆಗಿ ಈ ಆನಿಮೆ ಮೆಸೇಜ್ ಏನಂದ್ರೆ ಜೀವನದ ಒಂದೊಂದು ಕ್ಷಣವನ್ನ ಕೂಡ ಮಿಸ್ ಮಾಡಬಾರ್ದು ಅಂತ. ಯಾಕಂದ್ರೆ ಎಲ್ಲ ಮೂಮೆಂಟ್ ಗಳಿಗೂ ಒಂದೊಂದು ವ್ಯಾಲ್ಯೂ ಇದೆ. ಸೊ ಹೀಗೆ ಕತೆ ಮುಗಿಯಿತು. ಮತ್ತೆ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಈ ಸೆಕೆಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮೇನ್ ಚಾನಲ್ ಕೂಡ ಲಿಂಕ್ ಇರುತ್ತೆ ಅದನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ. ಪೀಸ್.